ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ಇವತ್ತು ಡೇ 6, ಇನ್ನು ನಾಳೆ ಒಂದೇ ದಿನ ಡೇ 7ಗೆ. ಇವತ್ತು ವಿಡಿಯೋ ತುಂಬಾ ಚೆನ್ನಾಗಿದೆ, ಹೆಲ್ತಿ ಫುಡ್ ಮಾಡಿದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತವ್ರೆ ಅಂಥವ್ರಿಗೆ ನನ್ನ ವೀಡಿಯೋಸ್ನ ಪ್ಲೀಸ್ ಶೇರ್ ಮಾಡಿ. ನಾನಿವತ್ತೊಂದು ಕಮೆಂಟ್ ತೊಗೊಂಡಿದ್ದೀನಿ, ಆ ಕಮೆಂಟು ಓದ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ನಿಮಗೆ ಕಷಾಯದ ಬಗ್ಗೆ ಡೌಟ್ ಇದೆ. ಸುಮಾರು ಜನ ಕಷಾಯ ವೆಯ್ಟ್ ಲಾಸ್ ಆಗುತ್ತೋ ಇಲ್ವೋ ಅಂತ ಕನ್ಫ್ಯೂಸ್ ಇದೆ. ಅದಕ್ಕೆ ಇಲ್ಲೊಬ್ಬರು ನನಗೆ ಕಮೆಂಟ್ ಮಾಡಿದ್ದಾರೆ, ಕಷಾಯ ಕುಡಿದು ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ. ಅದನ್ನು ನಾನು ಇಲ್ಲಿ ಹಾಕ್ತೀನಿ. ಹೋದ್ಸಲಿ ನಾನು ಹಾಕ್ತೀನಿ ಅಂದರೆ ಬಟ್ ಎಡಿಟ್ ಮಾಡ್ಬೇಕಾದ್ರೆ ಮರ್ತುಬಿಟ್ಟೆ. ಇವಾಗ ನಾನು ಹಾಕ್ತೀನಿ ಈ ಸರಿ ನೋಡಿ, ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಗಾಯತ್ರಿ ಅವರು ಅಂತ ಕಮೆಂಟ್ ಮಾಡಿದ್ದಾರೆ. ರೂಪ್ ಅವರೇ, ನಿಮ್ಮ ಎಲ್ಲ ವೆಯ್ಟ್ ಲಾಸ್ ವೀಡಿಯೋಸ್ ತುಂಬಾ ಅದ್ಭುತವಾಗಿದೆ. ವಾ ನೋಡಿ ಯಾವ ರೀತಿ ಕಳಿಸಿದ್ದಾರೆ, ಅದ್ಭುತವಾಗಿದೆ. ನಿಜವಾಗ್ಲೂ ನೀವು ತೋರಿಸಿದ ಕಷಾಯ ಎಷ್ಟು ನನಗೆ ವೆಯ್ಟ್ ಲಾಸ್ ಆಗ್ತಿದೆ ಗೊತ್ತಾ ರೂಪ ಅವರೇ. ಡೈಲಿ 300 ಗ್ರಾಮ್ 400 ಗ್ರಾಮ್ ವೆಯ್ಟ್ ಲಾಸ್ ಆಗ್ತಿದ್ದೀನಿ. ನನಗೆ ಎಷ್ಟು ಖುಷಿ ಗೊತ್ತಾ, ಅದಕ್ಕೆ ನಿಮ್ಮ ವಿಡಿಯೋ ಕಾರಣ. ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ. ವಾವ್, ನಿಜ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೀನಿ ರೂಪ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಸ್ ಮುಂದುವರಿಸಿ. ತುಂಬ ಹೃದಯದ ಧನ್ಯವಾದಗಳು ಗಾಯತ್ರಿ ಅವರೇ. ನಿಜವಾಗ್ಲೂ ನಿಜ. ನಾನು ಇವಾಗ ನಾನೇ 7 ಡೇಸಿಂದ ತೋರಿಸ್ತಾ ಇದ್ದೀನಿ. 7 ಡೇಸು ನಾನು ಕಷಾಯನೇ ಕುಡಿತೀನಿ ಅಂತಲೂ ಆಲ್ರೆಡಿ ನಿಮ್ಮ ಜೊತೆ ಹೇಳಿದ್ದೀನಿ. ನಾನು ಅಷ್ಟೇ ಕಡಿಮೆ ಆಗ್ತಾ ಬರ್ತಾಯಿದೆ ಕಷಾಯ ಕುಡಿದ್ರೆ. ಅದು ಒಂದು 7 ಡೇಸ್ ಆದಮೇಲೆ ಚೆನ್ನಾಗಿ ವರ್ಕ್ ಆಗುತ್ತೆ. ಕಂಟಿನ್ಯೂ ಮಾಡಿ ಕಷಾಯ ಕುಡೀರಿ. ಅದಕ್ಕೆ ಗಾಯತ್ರಿ ಅವ್ರು ಕಳಿಸಿರೋ ಇನ್ನೂ ಸುಮಾರು ಕಮೆಂಟ್ ಇದೆ, ಅದನ್ನು ನಾನು ಫೋಟೋ ತೊಗೊಳ್ಳಿಲ್ಲ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತಾ ಬರ್ತೀನಿ. ಖಂಡಿತ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಕಷಾಯ ಕುಡೀರಿ, ಖಂಡಿತ ವೆಯ್ಟ್ ಲಾಸ್ ಆಗ್ತೀರಿ ಅಂತ ಹೇಳ್ತಾ ಈಗ ವಿಡಿಯೋ ಮುಂದುವರಿಸ್ತೀನಿ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಲಂಚು, ರಾತ್ರಿ ಡಿನ್ನರ್ ಏನು ತೊಗೊಂಡೆ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ನಾನು ಇಷ್ಟು ವೆಯ್ಟ್ ಇದ್ದೀನಿ ಅಂತಲೂ ಲಾಸ್ಟಲ್ಲಿ ಹಾಕಿದ್ದೀನಿ. ಲಾಸ್ಟಲ್ಲಿ ನಾನು ವೆಯ್ಟ್ ಎಷ್ಟಿದ್ದೀನಿ ಅಂತಲೂ ನೋಡಿ. ನಾನು ನಿನ್ನೆ ಹೊರಗಡೆ ಗೋಬಿ ತಿಂದಿದ್ದೀನಿ, ಆದರೂ ನಾನು ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀನಿ ಅಂತ ಲಾಸ್ಟಲ್ಲಿ ಹಾಕಿದ್ದೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ವಿಡಿಯೋ ನೋಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇದು ಬಾದಾಮ್ ಗುಂದ ಅಂತ ಓವರ್ ನೈಟ್ ನೆನೆ ಹಾಕಿ ನೋಡಿ. ಇದೆಷ್ಟು ಸಣ್ಣ ಸಣ್ಣ ಪೀಸ್ ಇದೆ. ನಾನು ಸಣ್ಣ ಪೀಸು ಒಂದು 5 ಪೀಸು ನೆನೆ ಹಾಕ್ತೀನಿ ರಾತ್ರಿ ಓವರ್ ನೈಟ್. ಇದು ಹಿಂದಿನ ದಿನ ನೋಡಿ ಬೆಳಗ್ಗೆಗೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ. ಬಾದಾಮ್ ಗುಂದ ಅಂತ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ತಂಪು. ಯಾರಿಗೆ ಕಷಾಯ ಕುಡ್ದು ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಎದೆ ಉರಿ ಆ ರೀತಿಯೆಲ್ಲ ಬರ್ತಾಯಿದೆ, ಅಸಿಡಿಟಿ ಅಂಥವರು ಬಾದಾಮ್ ಗುಂದನ ಫ್ರೆಂಡ್ಸ್ ತೊಗೊಂಡ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋ ಮಾಡೇ ಹಾಕ್ತೀನಿ ನೆಕ್ಸ್ಟ್ ನಾನು. ನೋಡಿ ಇವಾಗ ರಾತ್ರಿ ಓವರ್ ನೈಟ್ ನೆನೆ ಹಾಕಿದ್ದೀನಿ. ನೋಡ್ಕೊಳ್ಳಿ ಎಷ್ಟು ಸಣ್ಣ ಸಣ್ಣ ಪೀಸ್ ಇದೆ, 5 ಪೀಸ್ ಇದೆ. ಇವಾಗ ಬೆಳಗ್ಗೆ ತೋರಿಸ್ತೀನಿ ನೋಡಿ, ನೀವೇ ಶಾಕ್ ಆಗ್ತೀರಾ. ಇವಾಗ ಮಾರ್ನಿಂಗ್ ಬೆಳಗ್ಗೆ ಫ್ರೆಂಡ್ಸ್ ನೋಡಿ, ಹಾಕಿರೋದು ಬರೀ 5 ಪೀಸ್ ಚಿಕ್ಕದು ನೋಡಿ. ಇದು ಯಾವುದೇ ಟೇಸ್ಟ್ ಇರಲ್ಲ, ಜೆಲ್ ರೀತಿ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ತಂಪು. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಇದನ್ನ ಸೇವನೆ ಮಾಡಿ, ತುಂಬಾ ಒಳ್ಳೆಯದು. ಇದು ಇಷ್ಟೊಂದು ಹಾಕೋಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ. ನಾನು ಇದನ್ನು ನಮ್ಮ ಹಸ್ಬೆಂಡ್ ಮತ್ತು ನಾನು ಇಬ್ಬರು ತೊಗೋತೀವಿ. ಅದಕ್ಕೆ ನಾನು 5 ಪೀಸ್ ಹಾಕಿದ್ದೀನಿ. ದಿನಕ್ಕೆ 2 ಪೀಸ್ ಹಾಕೊಂಡ್ರೆ ಸಾಕು. ಚಿಕ್ಕದು 2 ಪೀಸ್ ಹಾಕೊಂಡ್ರೆ ಅದೇ ಅಷ್ಟಾಗುತ್ತೆ. ಇಷ್ಟ ಹಾಕೊಬಿಟ್ರೆ ಫ್ರೆಂಡ್ಸ್ ನೀವು 1 ಸ್ಪೂನ್ ತೊಗೊಂಡು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ನಾಳೆಗೂ ತಗೋಬೋದು. ನೋಡಿ ಅಲ್ಲಿ ನಾನು ತಗೋತಾ ಇದ್ದೀನಿ. ಇದು ಯಾವುದೇ ರೀತಿ ಟೇಸ್ಟ್ ಇರಲ್ಲ, ಜೆಲ್ ರೀತಿ ಇರುತ್ತೆ. ತಿನ್ಬೋದು, ತಗೋಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ನಾನು ಕಷಾಯ ತೊಗೊಂಡಿದ್ದೀನಿ, ಮಾಮೂಲಿ ಗೊತ್ತೇ ಇದೆಯಲ್ಲ, ಅದಕ್ಕೆ ನಾನು ಏನು ಹೇಳಲಿಲ್ಲ. ಈಗ ನೆಕ್ಸ್ಟು ಕಷಾಯ ಕುಡ್ದಾದ್ಮೇಲೆ ಫ್ರೆಂಡ್ಸ್ ನಾನು ಬಟ್ಟೆ ಮಿಷಿನ್ಗೆ ಹಾಕೋಣ ಅಂತ ಮಿಷಿನ್ಗೆ ಹಾಕ್ತಿದ್ದೀನಿ. ಈಚೆ ರಂಗೋಲಿ ಹಾಕ್ಬಿಟ್ಟು ಬಂದಿದ್ದೀನಿ. ಈಗ ಮಿಷಿನ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಕೆಲಸ ಮುಂದುವರಿಸೋಣ. ಇದು ಡೇ 6 ಹೇಗೋಗಿದೆ ಏನು ಅಂತ ಫುಲ್ ವಿಡಿಯೋ ನೋಡಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬಟ್ಟೆ ಮಿಷಿನ್ಗೆ ಹಾಕೋ ಒಂದು ಬೆಡ್ಶೀಟ್ ಇತ್ತು, ಒಂದು ಬೆಡ್ಶೀಟು ಹಾಕ್ತಾಯಿದ್ದೀನಿ. ಆಲ್ರೆಡಿ ಒಗ್ದಾಗಿರೋವೆಲ್ಲ ಫ್ರೆಂಡ್ಸ್ ಮಳೆಯಲ್ಲಿ ನೆಂದೋಯ್ತು, ಅವೆಲ್ಲ ಈಗ ಮಡಿಸ್ಬೇಕು. ಅದೆಲ್ಲ ಕೆಲಸ ಇದೆ. ಮತ್ತು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು. ಏನು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ. ವಾಕಿಂದ ಬಂದಿದ್ದೀನಿ ಮತ್ತು ಫ್ರೆಂಡ್ಸ್ ನಾನು 5:10 ಎದ್ದಿರೋದು. ಇನ್ನಾಗೋ ಕೆಲಸಗಳು ಫಿನಿಷ್ ಆಗಿಲ್ಲ, ಇನ್ನು ಮುಂದೆ ಇನ್ನೂ ಕೆಲಸ ಇದೆ ನೋಡಿ. ಪಾತ್ರೆ ಎಲ್ಲ ಇದೆ. ಈಗ ಪಾತ್ರೆ ವಾಶ್ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ನೆಕ್ಸ್ಟು ತಿಂಡಿ ಮಾಡೋಣ. ಏನು ತಿಂಡಿ ಮಾಡೋದು ಅಂತ ಹೇಳ್ತೀನಿ. ವಿಡಿಯೋವೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೋಡಿ. ನಿಮ್ಮ ಮನೆಯಲ್ಲೂ ಈಗೇನೋ ಇಷ್ಟೊಂದು ಪಾತ್ರೆ ಇಟ್ಕೋತೀರಾ. ಪಾತ್ರೆ ಬೆಳಗ್ತಾಯಿದ್ರು. ನಮ್ಮ ಮನೇಲಂತೂ ಪಾತ್ರೆ ಎವಿಷ್ಟು ಹಾಕಿರುತ್ತೆ ಫ್ರೆಂಡ್ಸ್. ಅಂದರೆ ಅಡುಗೆನೂ ಜಾಸ್ತಿ, ಪಾತ್ರೆನೂ ಜಾಸ್ತಿ.
ಒಬ್ಬರು ಇಬ್ಬರಿಗೆ ಅಡುಗೆ ಮಾಡೋದಾದರೆ ಪಾತ್ರೆ ಕಡಿಮೆ ಇರುತ್ತೆ. ನಾನು ಆಳ್ಗೆ ಅಡುಗೆ ಮಾಡ್ತಾಯಿರ್ತೀನಿ, ಮನೇಲಿ ಎಲ್ಲರಿಗೂ ಅಡುಗೆ ಮಾಡ್ತಾಯಿರ್ತೀನಿ. ಈ ಕಾಫಿಯವು, ಅಡುಗೆಯವು, ಹಾಲಿನದು, ಮೊಸರುದು, ಮಜ್ಜಿಗೆ ಇವೇ ಹೆವಿ ಪಾತ್ರೆ ಇರುತ್ತೆ ಫ್ರೆಂಡ್ಸ್ ನಮ್ಮ ಮನೇಲಿ. ಡೇ 5 ಡಯಟಲ್ಲಿ ಫ್ರೆಂಡ್ಸ್. ನಾನು ಮಧ್ಯಾಹ್ನ ಇರಲೂ ಇಲ್ಲ, ಹೊರಗಡೆ ಹೋಗಿದ್ದೆ. ಹೊರಗಡೆ ಅಲ್ಲಿ ಈಚೆ ಗೋಬಿನೂ ತಿಂದ್ಬಿಟ್ಟು ಬಂದಿದ್ದೆ. ಆದರೂ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. ಎಷ್ಟು ಖುಷಿ ಇದೆ ಅಂದರೆ ನಿಜವಾಗ್ಲೂ ನೀವೇ ನೋಡಿದ್ರೆ ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ. ಯಾರು ವೆಯ್ಟ್ ಲಾಸ್ ಆಗಬೇಕು ಅಂತಿದ್ದೀರೋ ಅವರು ಖಂಡಿತ ಫಾಲೋ ಮಾಡ್ಬೋದು ನನ್ನ ವೀಡಿಯೋಸ್ನ. ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ನೀರು ಮಾತ್ರ ಕಂಪಲ್ಸರಿ ಕುಡಿಲೇಬೇಕು ಫ್ರೆಂಡ್ಸ್. ನಾನು ನೀರು ಕುಡಿತಾನೆ ಇರ್ತೀನಿ. ಏನು ಸ್ಕಿಪ್ ಮಾಡಿದ್ರು ನಾನು ನೀರಂತೂ ಸ್ಕಿಪ್ ಮಾಡಲ್ಲ. ಕಷಾಯ ಕುಡಿದ್ಮೇಲೆ ನಾನು ನೀರು ಕಂಪಲ್ಸರಿ 3 ಲೀಟ್ರ್ ಕುಡಿಲೇಬೇಕು. 3 ಲೀಟ್ರ್ ನೀರು ಕುಡಿತೀನಿ, ಮಧ್ಯೆ ಮಜ್ಜಿಗೆ ಕುಡಿತೀನಿ, ಮತ್ತು ಎಳ್ನೀರು ಕುಡಿತೀನಿ. ಅಂದರೆ ಹೆವಿ ಕೆಲಸ ಮಾಡ್ತಾ ಇರ್ತೀನಲ್ಲ, ಅದಕ್ಕೆ ಬೇಗನೆ ನನಗೆ ಡೈಜೆಷನ್ನು ಸಹ ಆಗಿಬಿಡುತ್ತೆ. ಈಗ ಇದೆಲ್ಲ ಆದಮೇಲೆ ಅಡುಗೆ ಮಾಡಬೇಕು ಮತ್ತು ತಿಂಡಿ ಮಾಡಬೇಕು. ಹಿಂಗೆ 2 ಗಂಟೆ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಕೆಲಸಗಳಿರುತ್ತೆ. ನಮ್ಮ ಮನೇಲೇ ಅಂತಲ್ಲ, ಸಾಮಾನ್ಯ ಹೌಸ್ ವೈಫ್ ಅಂದಮೇಲೆ ಎಲ್ಲರ ಮನೇಲೂ ಇದೇ ರೀತಿ ಇರುತ್ತೆ ಅಂತ ಅನ್ಕೋತೀನಿ. ಅಡುಗೆ ಮಾಡೋದು ದೊಡ್ಡದಲ್ಲ, ಅದೆಲ್ಲ ಮಾಡಿ ಆ ಪಾತ್ರೆ ಎಲ್ಲ ವಾಶ್ ಮಾಡಿ ಅವನ್ನೆಲ್ಲ ಆ ಜಾಗಕ್ಕೆ ಸೇರಿಸೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್ ಫ್ರೆಂಡ್ಸ್. ಅದು ವಾಶ್ ಮಾಡಿಬಿಟ್ಟು ಮಡಗ್ಬಿಟ್ರೆ ಆಮೇಲೆ ಹುಡುಕ್ಬೇಕಾಗುತ್ತೆ. ಎಲ್ಲನೂ ಆ ಜಾಗಕ್ಕೆ ಸೇರಿಸ್ಬಿಟ್ರೆ ಅಲ್ಲಿಗೆ ಅರ್ಧ ಅಡುಗೆ ಮನೆ ಕೆಲಸ ಮುಗೀತು ಅಂತ. ಡೇ 5 ವೀಡಿಯೋಸು ಆಲ್ರೆಡಿ ನನ್ನ ಸಬ್ಸ್ಕ್ರೈಬರೇ ಸರಿಯಾಗಿ ವೀಡಿಯೋಸ್ ನೋಡ್ತಾ ಇಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಯಿತು. ಡೇ 6 ಮಾಡೋ ಮನಸ್ಸು ಸಹ ಇರಲಿಲ್ಲ. ನೋಡಿ, ನಾನು ಇಷ್ಟೊಂದು ಕೆಲಸ ಮಾಡಿಕೊಂಡು ಯಾರೂ ಹೆಲ್ಪರ್ ಇಲ್ಲ, ಮಧ್ಯದಲ್ಲಿ ನಾನು ವೀಡಿಯೋ ಮಾಡಿಕೊಂಡು ಹಾಕ್ತೀನಿ. ಎಷ್ಟು ಶ್ರಮ ಇದೆ ಗೊತ್ತಾ. ಆಮೇಲೆ ನಿಮ್ಮ ಕಮೆಂಟ್ ಸಹ ಆನ್ಸರ್ ಕೊಡೋಕೆ ಒಂದೊಂದ್ಸಲಿ ಫ್ರೀ ಇಲ್ಲದೆ ಬೆಳಗ್ಗೆ ಕೊಟ್ಟಿದ್ದೀನಿ ಕಮೆಂಟ್ಗೆ ಆನ್ಸರು. ಇಷ್ಟು ಕೆಲಸ ಇಟ್ಕೊಂಡು ಮಾಡ್ತೀನಿ. ಸಪೋರ್ಟ್ ಮಾಡಿ, ಹೊಸಬ್ರಿಗೆ ಎಂಕರೇಜ್ ಮಾಡಿ, ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಫ್ರೆಂಡ್ಸ್ ಮಿಲ್ಗೆ ಹೋಗೋಣ ಅಂತ ರಾಗಿ ಹಸಿಟ್ಟು ಬೇರೆ ಇರಲಿಲ್ಲ. ಮಿಲ್ಗೆ ಹೋಗೋಣ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದ್ನ. ಗಾಡಿ ಯಾಕೋ ಟ್ರಬಲ್, ಇವತ್ತು ಸ್ಟಾರ್ಟೇ ಆಗಲಿಲ್ಲ. ಕೊನೆಗೆ ಹಸಿಟ್ಟು ಬಿಡಿಸ್ಕೊಬರೋಕ್ಕೂ ಹೋಗೋಕ್ಕಾಗಲಿಲ್ಲ. ಯಾಕೋ ಸ್ಟಾರ್ಟೇ ಆಗಲಿಲ್ಲ ಫ್ರೆಂಡ್ಸ್. ನಿಲ್ಲಿಸ್ಬಿಟ್ಟಿದ್ನಲ್ಲ ಅದಕ್ಕೇನು. ಕೊನೆಗೆ ರಾಗಿ ತಗೊಬಂದು ಒಳಗಡೆನೇ ಇಟ್ಟಿದ್ದೀನಿ. ಮಧ್ಯಾಹ್ನ ಇವತ್ತು ನಾನು ಮುದ್ದೆ ಮಾಡಿಲ್ಲ, ಬರೀ ರೈಸ್ ಮಾತ್ರ ಮಾಡಿದ್ದೀನಿ. ಯಾಕಂದರೆ ಮಿಲ್ಗೆ ಹೋಗೋಕ್ಕೆ ಗಾಡಿನೇ ಸ್ಟಾರ್ಟ್ ಆಗಲಿಲ್ಲ ಫ್ರೆಂಡ್ಸ್. ನಮ್ಮ ಹಸ್ಬೆಂಡಿಗೆ ಫ್ರೀ ಇಲ್ಲ, ಅವ್ರು ಬಂದಮೇಲೆ ಅವ್ರನ್ನೇ ಕಳ್ಸೋಣ ಅಂದ್ಬಿಟ್ಟು ಆ ಕೆಲಸನೇ ಯಾಕೋ ಇವತ್ತು ಸ್ಟಾಪ್ ಆಯಿತು. ಈಗ ತಿಂಡಿಗೆ ನಾನು ಏನು ಮಾಡಿದ್ದೀನಿ ಗೊತ್ತಾ, ನನಗೆ ಫೇವ್ರೇಟ್ ಫ್ರೆಂಡ್ಸ್. ನಿಮಗೆಲ್ಲ ಫೇವ್ರೇಟೇ ಏನೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ. ಶಾವಿಗೆ ಚಿತ್ರಾನ್ನ ಮಾಡಿದ್ದೀನಿ. ಎಷ್ಟು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಲಂಚ್ ಬಾಕ್ಸ್ಗೆ ಹುಡುಗರಿಗೆ ಮಾಡ್ಕೊಡ್ಬೇಕು ಅಂದರೆ ಬರೀ 10 ಮಿನಿಟ್ಸ್ ಆಗುತ್ತೆ ಅಷ್ಟೇ ಫ್ರೆಂಡ್. ತುಂಬ ಈಸಿಲಿ ತೋರಿಸಿದ್ದೀನಿ. ನೀವೆಲ್ಲ ಒಂಥರ ಮಾಡ್ತೀರೇನೋ, ನಾನು ಮಾಡೋದೇ ಒಂಥರ ಡಿಫ್ರೆಂಟು. ಒಂದ್ಸಲಿ ನೋಡಿ, ನಿಮಗೂ ಇಷ್ಟ ಆಗ್ಬೋದೇನೋ ಅಂತ ಅನ್ಕೋತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಗೇನಾದರೂ ನಿಜ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇಷ್ಟು ಪಾತ್ರೆ ವಾಶ್ ಆಗಿದೆ ಅಲ್ವಾ. ಈಗ ತಿಂಡಿ ಮತ್ತು ಅಡುಗೆ ಮಾಡಿದ್ಮೇಲೆ ಪುನಃ ಇಷ್ಟೇ ಪಾತ್ರೆ, ನೆಕ್ಸ್ಟು ಪುನಃ ಇಷ್ಟೇ ಪಾತ್ರೆ ಬೀಳುತ್ತೆ ಫ್ರೆಂಡ್ಸ್. ಒಂದು ವಿಡಿಯೋ ನಾನು ಮಾಡಿ ನಿಮಗೆ ಬರೀ ಎಷ್ಟು 20 ನಿಮಿಷನೂ ಆಗ್ತಾಯಿಲ್ಲ, ನಾನು 19 ನಿಮಿಷ. ಈಗ ನೆನ್ನೆ ಡೇ 5 ಅಂತೂ 13 ನಿಮಿಷ ಹಾಕಿರೋದು ನಾನು. ಸೆಕೆಂಡೆಲ್ಲ ನಿಮಿಷ ಹಾಕಿರೋದು. ಅಷ್ಟಕ್ಕೆ ಫ್ರೆಂಡ್ಸ್ ನಾನು 3 ಅವರ್ 4 ಅವರು ಟೈಮ್ ಕೊಡಬೇಕು. ಒಂದು ದಿನೆಲ್ಲ ಆಗುತ್ತೆ ಒಂದು ವಿಡಿಯೋ ಮಾಡ್ತೀನಿ ಅಂದರೆ. ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ನಿಮ್ಮ ಮುಂದೆ ನಾನು ತರೋಕ್ಕೆ ಫ್ರೆಂಡ್ಸ್. 4 ಅವರ್ 5 ಅವರ್ ಟೈಮ್ ತಗೊಳುತ್ತೆ. ಅಷ್ಟೊಂದು ಶ್ರಮ ಇದೆ. ಅಷ್ಟು ಶ್ರಮದಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಪ್ಲೀಸ್ ಎಂಕರೇಜ್ ಮಾಡಿ. ಗಾಯತ್ರಿ ಅವರು ಮತ್ತು ವನಿತಾ ದಿನೇಶ್ ಅವರು ಮತ್ತು ಅಶ್ವಿನಿ, ವಿಜು, ಇನ್ನೂ ಸುಮಾರು ಜನ ಫ್ರೆಂಡ್ಸ್, ಅವ್ರ ನೇಮ್ಗಳು ಹಾಕಿರಲ್ಲ. ಸುಮಾರು ಜನ ಕಾಯಮಾಗಿ ನನಗೆ ಕಮೆಂಟ್ ಮಾಡ್ತೀರಾ. ನನಗೆ ತುಂಬಾ ಖುಷಿ ಇದೆ. ನಿಮ್ಮ ಕಮೆಂಟ್ಗಳು ಓದೋಕ್ಕೆ ಖುಷಿ. ನಿಜವಾಗ್ಲೂ ನಿಮ್ಗಳಿಗಾಗಿ ನಾನು ಎಷ್ಟೆಷ್ಟು ಶ್ರಮ ಆದ್ರೂ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೋ ಇನ್ನೊಬ್ಬರು ಕಮೆಂಟ್ ಮಾಡಿದ್ರಿ, ಅವ್ರ ಹೆಸರು ನಾನು ನೋಡ್ಕೊಳ್ಳಿಲ್ಲ. ಜೋಶಲ್ಲಿ ಮಾತಾಡಿ ಮ್ಯಾಮ್ ಅಂತ, ಜೋಶಲ್ಲಿ ಮಾತಾಡಿ ಅಕ್ಕ ಅಂತ ಹೇಳಿದ್ರಿ. ನೀವು ಈ ರೀತಿ ವ್ಯೂಸ್ ಬಂದರೆ ಹೇಗೆ ಜೋಶಲ್ಲಿ ನಾನು ಮಾತಾಡೋದು. ನಿಜ ಗೊತ್ತಾ, ನಮ್ಮ ಮನೇಲಿ ಎಷ್ಟು ಕೆಲಸ ಇದೆ ಗೊತ್ತಾ. ನಮ್ಮ ಸಿಟಿ ಥರ ಕುತ್ಕೊಳ್ಳೋಕ್ಕಾಗಲ್ಲ, ಹೆವಿ ಬ್ಯುಸಿ. ಆ ಬ್ಯುಸಿಲಿ ನಾನು ಏನೋ ಒಂದು ಮಾಡಬೇಕು. ಸುಮ್ಮನೆ ಟೈಮ್ ಪಾಸ್ ಮಾಡಬಾರ್ದು, ವೇಸ್ಟಾಗಿ ಕುತ್ಕೋಬಾರ್ದು, ಏನೋ ಒಂದು ಮಾಡಲೇಬೇಕು ಅನ್ನೋದು ಆಟಕ್ಕೋಸ್ಕರ ನಾನು ಮಾಡ್ತಾ ಹೋಗ್ತಾಯಿದ್ದೀನಿ. ನೀವು ಜೋಶಲ್ಲಿ ಮಾತಾಡಿ ಅಂದಿದ್ದು ನನಗೇನು ಬೇಜಾರಿಲ್ಲ. ನಮ್ಮ ಕಡೆ ಯಾರೂ ಹೆಲ್ಪರ್ ಬರಲ್ಲ. ನಮ್ಮ ಮನೆ ಕೆಲಸ ಎಷ್ಟೇ ಇದ್ದರೂ ನಾವೇ ಮಾಡಬೇಕು. ನಮ್ಮ ಹಳ್ಳಿ ಕಡೆ ಗದ್ದೆ ಕೆಲಸಕ್ಕೆಲ್ಲ ಬರ್ತಾರೆ, ಬಟ್ ಮನೆ ಕೆಲಸಕ್ಕೆ ಅಂದರೆ ಏನೋ ಒಂಥರ ಬರಲ್ಲ, ಯಾರೂ ಬರಲ್ಲ.
ಗದ್ದೆ ಕೆಲಸ ಮಾತ್ರ ಆಳುಗಳು ಅಂತ ಬರೋದು. ಮನೆ ಕೆಲಸಕ್ಕೆ ನಮ್ಮ ಮನೆ ಕೆಲಸ ನಾವು 1 ದಿನ ಆಗಲಿ 3 ದಿನ ಆಗಲಿ ನಾವೇ ಮಾಡ್ಕೋಬೇಕು. ನಮ್ಮ ಮನೆ ಆಲ್ರೆಡಿ ದೊಡ್ಡ ಮನೆ. ಗುಡ್ಸೋಕ್ಕೆ 1 ಅವರ್ ಬೇಕು ಫ್ರೆಂಡ್ಸ್, ಒರ್ಸೋಕ್ಕೆ 1 ಅವರ್ ಬೇಕು. ಕ್ಲೀನಿಂಗ್ ಮಾಡ್ಕೊಯ್ತೀನಿ ಅಂದರೆ ಎಷ್ಟು ನಾನು 3 ಗಂಟೆಗೆ ಹೇಳ್ಬೇಕು ವಾರದ ದಿನ, ಸೋಮವಾರ ಮತ್ತು ಶುಕ್ರವಾರ. ಅದರಲ್ಲಿ ನಿಮ್ಮ ವೀಡಿಯೋಸು ಬೇರೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಹಂಗೂ ಬೈತಾ ಇರ್ತಾರೆ. ಬನ್ನಿ ಈಗ 8 o'clock ಮಾಮೂಲಿ ನಿಮಗೆ ಗೊತ್ತೇ ಇದೆಯಲ್ಲ, ಕ್ಯೂಬ್ ತಗೋತಾ ಇದ್ದೀನಿ ನಲ್ಲಿಕಾಯ್ದು. 8 ಗಂಟೆಲಿ ಈಗ ನೆಕ್ಸ್ಟು ತಿಂಡಿ ಪ್ರಿಪೇರ್ ಮಾಡ್ತೀನಿ. ಮಾಮೂಲಿ ಇದನ್ನು ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದು ಫ್ರೆಂಡ್ಸ್. ಇದನ್ನು ಮಾತ್ರ ತಪ್ಪಿಸಲೇಬೇಡಿ, ಡೈಲಿ ತಗೊಳ್ಳಿ, ಸ್ಕಿನ್ಗೂ ಒಳ್ಳೆಯದು ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ. ಇದ್ರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋ ಡೇ 1 ಎಲ್ಲ ಹೇಳಿದ್ದೀನಿ ಕ್ಲಿಯರಾಗಿ. ಈಗ ಬನ್ನಿ ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿದೆ ಫ್ರೆಂಡ್ಸ್. ಈ ತಿಂಡಿ ಮಾತ್ರ ನನಗಂತೂ ಫೇವ್ರೇಟ್, ಸಿಕ್ಕಾಪಟ್ಟೆ ಅಂದರೆ ಇಷ್ಟ. ಆಮೇಲೆ ಈಸಿ ಕೂಡ, ಬೇಗನೆ ಆಗಿಬಿಡುತ್ತೆ. ನೋಡಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ 1-2 ಡ್ರಾಪ್ಸ್ ಆಯಿಲ್ ಹಾಕೋತಾ ಇದ್ದೀನಿ. ಈಗ ಇದು ಕುದಿ ಬಂದಮೇಲೆ ಫ್ರೆಂಡ್ಸ್ ನಾನು ಶಾವಿಗೆ ಹಾಕೋತೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿರುತ್ತೆ, ಉದುದ್ರಾಗಿ ಸಖತ್ತಾಗಿ ಬರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಹುಡುಗರಿಗೆಲ್ಲ ಮಾಡಿಕೊಡಿ, ತುಂಬಾ ಈಸಿನೂ ಕೂಡ. ನೋಡಿ ಈಗ 1 ಬೌಲ್ ನಾನು ಶಾವಿಗೆ ತಗೋತಾ ಇದ್ದೀನಿ, MTR ತಗೋತಾ ಇದ್ದೀನಿ ಫ್ರೆಂಡ್ಸ್. ನಾನು 2 ನಿಮಿಷ ಅಂದರೆ ನಿಮಗೆ ಟೈಮ್ ನೋಡ್ಕೊಳಕ್ಕಾಗಲಿಲ್ಲ ಅಂದರೆ 1 2 3 4 5 6 ಅಂತ ಎಷ್ಟು 120 ಎಣಿಸ್ತಾ ಹೋಗಿ, ಅಷ್ಟೊತ್ತಿಗೆ 2 ನಿಮಿಷ ಆಗೋಗುತ್ತೆ. 120 ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. 2 ನಿಮಿಷ ಸಾಕು, ಅಷ್ಟರೊಳಗೆ ಇದು ಪರ್ಫೆಕ್ಟಾಗಿ ಆಗಿರುತ್ತೆ. ನಾನು ಹಾಗೇ ಫ್ರೆಂಡ್ಸ್ 1ರಿಂದ 120 ಎಣಿಸ್ತೀನಿ, ಅಷ್ಟರೊಳಗೆ 2 ನಿಮಿಷ ಆಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನು ಬಸ್ಕೊಳ್ಳೋಣ. ಈ ಟಿಪ್ಸ್ ಫಾಲೋ ಮಾಡಿ. ಖಂಡಿತ ಶಾವಿಗೆ ಚೆನ್ನಾಗಿ ಬರಲಿಲ್ಲ ಅಂದರೆ ಆಮೇಲೆ ನನಗೆ ಕಮೆಂಟ್ ಮಾಡಿ. ಇವತ್ತು ಕಮೆಂಟ್ ಮಾಡಿಬಿಡಿ ಫ್ರೆಂಡ್ಸ್, ಶಾವಿಗೆ ಮಾಡಿಬಿಟ್ಟು ಈ ರೀತಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಈ ಟಿಪ್ಸು ಫಾಲೋ ಮಾಡಿ, ಖಂಡಿತ ಶಾವಿಗೆ ಯಾವುದೇ ಕಾರಣಕ್ಕೂ ಬೆಂದೋಗಲ್ಲ. ಈಗ 120 ನಾನು ಎಣಿಸಿದ ತಕ್ಷಣ ಆಫ್ ಮಾಡಿದೆ. ನಾನು ಆಫ್ ಮಾಡಿಬಿಟ್ಟು ಇವಾಗ ತಣ್ಣೀರು ಇಮಿಡಿಯೇಟ್ ಹಾಕ್ಕೊಬಿಡ್ಬೇಕು ಫ್ರೆಂಡ್ಸ್, ಹಾಗೆ ಬಿಡಬೇಡಿ, ಇಮಿಡಿಯೇಟ್ ತಣ್ಣೀರು ಹಾಕ್ಕೊಬಿಡಿ. ತುಂಬಾ ಉದುದ್ರಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದು ಭಟ್ರುಗಳು ಮಾಡ್ತಾರಲ್ಲ ಮದುವೆ ಮನೆಯಲ್ಲೆಲ್ಲ ತಿಂಡಿಗೆ, ಸ್ನ್ಯಾಕ್ಸ್ಗೆ ಅಂತ ಸಾಮಾನ್ಯ ಮಾಡ್ತಾರೆ ಫ್ರೆಂಡ್ಸ್. 4 o'clock ತಿಂಡಿಗೆ ಮಾಡಲ್ಲ, ಸ್ನ್ಯಾಕ್ಸಿಗೆ ಮಾಡ್ತಾರೆ. ನೋಡಿದ್ದೀನಿ ನಾನು ಸಂಜೆ ಹೊತ್ತು ಮದುವೆಗಳಿಗೆ ಹೋದಾಗ, ಬೇಗ ಹೋದಾಗ 4 o'clock ಹೋಗ್ತೀವಲ್ಲ, ಅವಾಗ ನೋಡಿದ್ದೀನಿ ಸ್ನ್ಯಾಕ್ಸಿಗೆ ಮಾಡ್ತಾರೆ. ತುಂಬಾ ಚೆನ್ನಾಗುತ್ತೆ ರಿಸೆಪ್ಷನ್ಗೆ ಮುಂಚೆ. ಈಗ ನೋಡಿ ಅದೇ ಥರ ಬರುತ್ತೆ. ಎಣ್ಣೆ, ಸಾಸಿವೆ, ಕರಿಬೇನೆಲೆ, ಮೆಣಸಿನ್ಕಾಯಿ, ಕಡಲೆಬೀಜ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನ್ನ ಹತ್ರ ಕಡಲೆಬೀಜ ಇರಲಿಲ್ಲ, ಅದರಿಂದ ಹಾಕಿಲ್ಲ. ಕಡಲೆಬೀಜ ಇದ್ದರೆ ಕಡಲೆಬೀಜ ಹಾಕ್ಕೊಳ್ಳಿ, ಮಧ್ಯೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆನೂ ಸಹ ಹಾಕ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಕಡಲೆಬೀಜ ನಮ್ಮ ಮನೇಲಿ ಜಾಸ್ತಿ ಖರ್ಚು ಮಾಡ್ತಾಯಿರ್ತೀನಿ, ಅದರಿಂದ ತೀರೋಗಿತ್ತು, ನೋಡ್ಕೊಂಡಿರಲಿಲ್ಲ ನಾನು. ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆನೇ ಹಾಕಿದ್ದೀನಿ. ಈಗ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಈಗ ಹಸಿಮೆಣಸಿಗೆ ಮತ್ತು ಕರಿಬೇವು ಹಾಕ್ತೀನಿ. ಈಗ ಇದನ್ನು ಫ್ರೈ ಮಾಡೋಣ. ನೋಡಿ ಹಾಗೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಶಾವಿಗೆ. ಈ ಟಿಪ್ಸ್ ಫಾಲೋ ಮಾಡಿ ಫ್ರೆಂಡ್ಸ್, ನಿಜ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಇವಾಗ ನಾನು ಫ್ರೆಂಡ್ಸ್ ಮೀಡಿಯಮ್ ಸೈಜ್ದು 2 ಈರುಳ್ಳಿ ಹಾಕೋತಾ ಇದ್ದೀನಿ. 3 ಹಾಕ್ಕೊಬಿಟ್ಟಿದ್ದೆ, ಸಾಕು 2 ಈರುಳ್ಳಿ, ಜಾಸ್ತಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಇಟ್ಬಿಟ್ಟು 2 ಈರುಳ್ಳಿ ಎಷ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದು ಫ್ರೈ ಆಗಲಿ. ಈಗ ಫ್ರೆಂಡ್ಸ್ ಇದು ಫ್ರೈ ಆದ ತಕ್ಷಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸೊಪ್ಪುಗಳು ಹಾಕ್ಕೊಳ್ಳಿ. ನಾನು ಇದನ್ನು ಮಾಡ್ಕೊಡ್ತಾ ಇರೋದೇ ಡಯಟ್ ರೆಸಿಪಿ, ವೆಯ್ಟ್ ಲಾಸ್ ರೆಸಿಪಿ. ಅದಕ್ಕೆ ನಾನು ಇದಕ್ಕೆ ಪಾಲಕ್ ಸೊಪ್ಪು ಹಾಕಿದ್ದೀನಿ, ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. 3 ಸೊಪ್ಪನ್ನು ಕತ್ತರಿಸ್ಬಿಟ್ಟು, ಸ್ವಲ್ಪ ಮೂಲಂಗಿ ಸೊಪ್ಪು ಇತ್ತು ಇದರೊಳಗಡೆ, 3 ಮಿಕ್ಸ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಸಣ್ಣಕ್ಕೆ ಕತ್ತರಿಸ್ಕೊಂಡಿದ್ದೀನಿ. ಪಾಲಕ್ಕು ಮತ್ತು ಮೆಂತ್ಯ, ಸ್ವಲ್ಪ ಮೂಲಂಗಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಯಾವ ಸೊಪ್ಪು ಇರುತ್ತೋ ಆ ಸೊಪ್ಪು ಹಾಕ್ಕೊಳ್ಳಿ. ಪಾಲಕ್ ಮೆಂತ್ಯ ಇತ್ತು, ಸ್ವಲ್ಪನೇ ಮೂಲಂಗಿ ಸೊಪ್ಪು ಇತ್ತು, ಅದು ಸಹ ತುಂಬಾ ಒಳ್ಳೆಯದು. ಅದಕ್ಕೆ 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಸೊಪ್ಪು ಇಲ್ಲ ಅಂದರೆ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಾಕು. ಈಗ ಸ್ವಲ್ಪ ಲೈಟಾಗಿ ಅರಿಶಿಣದ ಪುಡಿ ಹಾಕೋತಾ ಇದ್ದೀನಿ.
ಈಗ ಇದೊಂದು 10 ನಿಮಿಷ ಫ್ರೈ ಆಗಲಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಎಷ್ಟು ಉದ್ದುದ್ರಾಗಿದೆ. ನಾನು ಹೇಳಿದ ಟಿಪ್ಸ್ ಫಾಲೋ ಮಾಡಿ. ಈಗ ಇದನ್ನು ಶಾವಿಗೆನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ಫ್ರೆಂಡ್ಸ್. ಸೂಪರ್ ಆ್ಯಂಡ್ ಟೇಸ್ಟಿ ಶಾವಿಗೆ ಚಿತ್ರಾನ್ನ. ಯಾಕಂದರೆ ನಿಂಬೆಹಣ್ಣು ಹಾಕ್ತೀನಿ ಫ್ರೆಂಡ್ಸ್, ಅದರಿಂದ ಇದು ಚಿತ್ರಾನ್ನ. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಫ್ರೆಂಡ್ಸ್. ಅರ್ಧ ಹಿಂಡ್ಕೊಳ್ಳಿ ಸಾಕು. ಎಷ್ಟು ಬಿಂದಾಸಾಗಿರುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ನಾನಂತೂ ಸ್ವಲ್ಪ ಜಾಸ್ತಿನೇ ತಿಂದ್ಬಿಟ್ಟೆ. ಈಗ ಒಂದು 2 ನಿಮಿಷ ಬಿಡೋಣ ಸಿಮ್ಮಲ್ಲಿ. ಈಗ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಅರ್ಧ ನಿಂಬೆಹಣ್ಣು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸರ್ವ್ ಮಾಡೋಣ. ಈಗ ಪ್ಲೇಟ್ಗೆ ಹಾಕ್ತೀನಿ. ಎಷ್ಟು ನೋಡಿ ಫ್ರೆಂಡ್ಸ್ ಉದ್ದುದ್ರಾಗಿ ಏನು ಸಖತ್ತಾಗಿ ಬಂದಿದೆ. ಸ್ವಲ್ಪನೂ ಎಲ್ಲೂ ಬೆಂದೋಗಿಲ್ಲ, ಕರೆಕ್ಟಾಗಿ ಉದ್ರಾಗಿ ಬಂದಿದೆ. ಈಗ ಇದನ್ನು ನಾನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಬನ್ನಿ, ಇದು ನನಗೆ ಅಂತಲೇ ಹಾಕೋತಾ ಇದ್ದೀನಿ. ಸೊಪ್ಪೆಲ್ಲ ಹಾಕಿರೋದ್ರಿಂದ ಹೆಲ್ತಿ. ಕ್ಯಾಲ್ಶಿಯಂ ಕೊರತೆ ಇರೋರು ಫ್ರೆಂಡ್ಸ್ ಈ ರೀತಿ ಸೊಪ್ಪು ಸೇವನೆ ಮಾಡಿ. ಕ್ಯಾಲ್ಶಿಯಂ ಕೊರತೆ ಸಾಮಾನ್ಯ ಎಲ್ಲರಿಗೂ ಇದ್ದೇ ಇರುತ್ತೆ. ಯಾಕಂದರೆ 30-40 ಆದಮೇಲೆ ಫ್ರೆಂಡ್ಸ್ ಮೂಳೆಗಳು ಸಮ್ಯೋದು, ಕಾಲು ನೋವು ಬರೋದು, ಕೈ ನೋವು ಬರೋದು, ಸೊಂಟ ನೋವು ಬರೋದು, ಬೆನ್ನೋವು ಬರೋದು ಇದೆಲ್ಲ ಸಾಮಾನ್ಯ. ಅಂಥವ್ರು ಸೊಪ್ಪು, ತರಕಾರಿ, ಮೊಟ್ಟೆ ಎಲ್ಲ ಜಾಸ್ತಿ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಶಾವಿಗೆ. ಇದಕ್ಕೆ ಸೊಪ್ಪೆಲ್ಲ ಹಾಕಿದ್ದೀನಿ. ಮೆಂತ್ಯ, ಪಾಲಕ್ಕು ಮತ್ತು ಕೊತ್ತಂಬರಿ ಸೊಪ್ಪು, 3 ಸೊಪ್ಪು ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ. ಏನು ಸಖತ್ತಾಗಿ ಉದ್ದುದ್ರಾಗಿ ಬಂದಿದೆ. ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ಹೇಗಿದೆ ಅಂತ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ. ಫ್ರೆಂಡ್ಸ್ ನಿಜ ಹೇಳ, ಮದುವೆ ಮನೇಲಿ ಕೊಡ್ತಾರೆ ನೋಡಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ, ಸೇಮ್ ಅದೇ ರೀತಿ ಟೇಸ್ಟ್ ಇದೆ. ಸೇಮ್ ಅದೇ ರೀತಿ ಇಷ್ಟೆಲ್ಲ ನಾನೇ ತಿಂದಿದ್ದೀನಿ. ತುಂಬಾ ಚೆನ್ನಾಗಿದೆ. ಈಗಿನ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಫಾಸ್ಟಾಗೂ ಮಾಡ್ಬೋದು ಲಂಚ್ ಬಾಕ್ಸ್ಗೆ. ಆಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ತಿನ್ಬೋದು. ತುಂಬಾ ಆರೋಗ್ಯಕರ, ಹೆಲ್ದಿ. ನನಗೆ ಮಾತಾಡೋದ್ರಿಂದ ತಿನ್ನೋಣ ಅಂತಲೇ ಅನ್ನಿಸ್ತೈತೆ. ಶಾವಿಗೆ ಚಿತ್ರಾನ್ನನಾರ ಅಂದ್ಕೊಳ್ಳಿ, ಉಪ್ಪಿಟ್ಟಾರ ಅಂದ್ಕೊಳ್ಳಿ. ಶಾವಿಗೆ ಚಿತ್ರಾನ್ನ ಆದರೆ ಸೊಪ್ಪು ಹಾಕಿರೋದ್ರಿಂದ ಡಿಫ್ರೆಂಟಾಗಿದೆ. ಎಲ್ಲ ನಿಮ್ಮ ಹತ್ರ ಯಾವ ಸೊಪ್ಪಿದೆ ಆ ಸೊಪ್ಪೆಲ್ಲ ಹಾಕೊಳ್ಳಿ. ನನ್ನ ಹತ್ರ ಪಾಲಕ್ ಮತ್ತು ಮೆಂತ್ಯ ಆಯಿತು, ಅದನ್ನು ಹಾಕೊಂಡು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ರಿಯಲಿ ಮದುವೆ ಮನೆ ಬಟ್ರ್ ಮಾಡ್ತಾರಲ್ಲ ಆ ರೀತಿಯೇ ಟೇಸ್ಟ್ ಇದೆ, ಅಷ್ಟೇ ಚೆನ್ನಾಗಿದೆ. ಬನ್ನಿ ಈಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಏನು ತಗೋತೀನಿ, ಸಂಜೆ ಏನು ತಗೋತೀನಿ ಅಂತ ತೋರಿಸ್ತೀನಿ. ಎಲ್ಲ ವಿಡಿಯೋ ಸ್ಕಿಪ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಈಗ ಕಂಟಿನ್ಯೂ ಮಾಡೋಣ. ಈಗ ಫ್ರೆಂಡ್ಸ್ ಮಿಸ್ಸಿನ್ಗೆ ಬಟ್ಟೆ ಹಾಕಿದ್ನಲ್ಲ, ಬೆಡ್ಶೀಟ್ ಹಾಕಿದ್ನಲ್ಲ, ಇದನ್ನು ಇವಾಗ ತಗೊಂಡೋಗಿ ಈಚೆ ಒಣೆ ಹಾಕೋಣ ಬನ್ನಿ. ಈಚೆ ಒಣೆ ಹಾಕ್ಬಿಟ್ಟು ಇನ್ನೂ ಬಟ್ಟೆ ಮಡಿಸೋವೆಲ್ಲ ಇದೆ ನೋಡಿ. ಅಲ್ಲೆಲ್ಲ ಬೋಸಲ್ಲಿ ತುಂಬಿಟ್ಟಿದ್ದೀನಿ. ಎಲ್ಲ ಮಡಿಸ್ಬೇಕು. ಅವೆಲ್ಲ ಮಡಿಸ್ಬಿಟ್ಟು ನೆಕ್ಸ್ಟ್ ಅಡುಗೆ ಮಾಡಬೇಕು. ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸಿಟ್ಟಿಲ್ಲ ಇವತ್ತು ಮುದ್ದೆ ಮಾಡೋಕ್ಕೆ. ಅದಕ್ಕೆ ಇವಾಗ ನೋಡಿ ರೆಡಿಯಾಗಿದೆ ರೈಸ್ ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು. ಅದನ್ನು ಮಾಡೋದೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್. ನನಗೆ 2 ಗಂಟೆ ಆಗೋಯ್ತು, ಫ್ರೀಯೇ ಸಿಗಲಿಲ್ಲ. ಬಟ್ಟೆ ಎಲ್ಲ ಮಡಿಸಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡೋಷ್ಟರೊಳಗಡೆ. ಈಗ ಅದ್ರ ಜೊತೆ ನಾನು ಸೌತೆಕಾಯಿ ಮತ್ತು ರೈಸ್ನೇ ತಗೋತಾ ಇದ್ದೀನಿ ಇವತ್ತು. ಏನೂ ಇಲ್ಲ, ನಾನು ಇವಾಗ ಡಯಟ್ಗಾಗಿ ನಾವು ರೈಸ್ ಬಿಟ್ರೆ ಲೈಫ್ ಲಾಂಗ್ ನಾವು ರೈಸ್ ತಿನ್ನಲೇಬೇಕು. ಆ ರೀತಿ ಎಲ್ಲ ಮಾಡೋಕ್ಕಾಗಲ್ಲ. ನಮ್ಮ ಮನೇಲಿ ಏನಿದೆ, ನಾವು ಏನು ತಿಂತೀವಿ ಅದರಲ್ಲೇ ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡು ಬರೋಣ. ಈಗ ಫ್ರೆಂಡ್ಸ್ ನೆಕ್ಸ್ಟ್ ಮಜ್ಜಿಗೆ ತೊಗೊಂಡಿದ್ದೀನಿ 4:30ಗೆ. ನನಗೆ ರೈಸ್ ಮತ್ತು ಸೌತೆಕಾಯಿ ಅದೇ ಜಾಸ್ತಿ ಆಗಿತ್ತು. 4:30ಗೆ ಇದು ತುಂಬ ಚೊಂಬು ತುಂಬಾ ಮಜ್ಜಿಗೆ ನಾನು ಒಬ್ಬಳೇ ಕುಡ್ದಿದ್ದೀನಿ ಫ್ರೆಂಡ್ಸ್.
ಫುಲ್ ಪಿಕಪ್ ಆಯ್ತು ನನಗೆ. ಇನ್ನು ಸಂಜೆ ಡಿನ್ನರ್ಗೆ ಏನು ತೊಗೊಂಡೆ ಅಂತ ತೋರಿಸ್ತೀನಿ ಬನ್ನಿ. ನನ್ನ ವೆಯ್ಟ್ ಲಾಸ್ ಅಂತೂ ಇವತ್ತು ಸೂಪರಾಗಿದೆ ಫ್ರೆಂಡ್ಸ್. ನನಗೆ ತುಂಬಾ ಖುಷಿ ಹೇಳ್ಕೊಳ್ಳೋಕ್ಕೆ, ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ. ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂದರೆ ಇದೇ ರೀತಿನ ಕಂಟಿನ್ಯೂ ಮಾಡ್ಕೊಬಂದ್ಬಿಟ್ರೆ 21 ಡೇಸು 30 ಡೇಸು ಸೂಪರಾಗಿ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ನನಗೆ ಫ್ರೀ ಇಲ್ಲ ನಿಮಗೆ ತೋರ್ಸೋಕ್ಕೆ, ಅದಕ್ಕೋಸ್ಕರ ನಾನು 7 ಡೇಸ್ ತೊಗೊಂಡಿದ್ದೀನಿ. ನನಗೆ ಹೆವಿ ಕೆಲಸ ಇದೆ, ಅದರಿಂದ ಈಗ ಗಂಜಿ ತೊಗೊಂಡಿದ್ದೀನಿ 7 o'clockಗೆ, ಮಾಮೂಲಿ ಪ್ರೋಟೀನ್ ಗಂಜಿ. ಈಗ ನೋಡಿ ಡೇ 1ಅಲ್ಲಿ ಎಷ್ಟಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ, 64, 75 ನಾನು ಸ್ಟಾರ್ಟ್ ಮಾಡಿದಾಗ. ಇವಾಗ ಡೇ 6ಅಲ್ಲಿ ವಾವ್ ನನಗೆ ಆಶ್ಚರ್ಯ ಫ್ರೆಂಡ್ಸ್. ಅದಕ್ಕೆ ನೋಡಿ ಎಷ್ಟು ಸಲ ಇಳಿದು ಎಷ್ಟು ಸಲ ನಿಂತ್ಕೊಂಡೆ ಅನ್ಬೇಡಿ. ಇಳಿಯೋದು ನಿಂತ್ಕೊಳ್ಳೋದು ಅಷ್ಟು ಮಾಡಿದೆ. 33, 40 ಬಂದಿದೆ. ಫುಲ್ ಬಿಂದಾಸ್ ಹ್ಯಾಪಿ, ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿದೆ. ನೀವು ಅಷ್ಟೇ ಫಾಲೋ ಮಾಡಿ, ಪ್ರೋಟೀನ್ ಪೌಡರ್ ಕುಡೀರಿ, ಅದು ವೆಯ್ಟ್ ಲಾಸ್ ಆಗುತ್ತೆ. ನಾನು ತಿನ್ನೋದು ರೀತಿ ಫುಡ್ ತಿನ್ಕೊಬನ್ನಿ, ಕಷಾಯ ಕುಡೀರಿ, ನೀರು ಕುಡೀರಿ. ಖಂಡಿತ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಆರೋಗ್ಯವಾಗಿ ಲೈಫಲ್ಲಿ ಚೆನ್ನಾಗಿರೋಣ ಫ್ರೆಂಡ್ಸ್. ಇದೇ ರೀತಿ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಟೇಕ್ ಕೇರ್, ಬಾಯ್.